ಧರ್ಮಸ್ಥಳದ ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅನನ್ಯ ಭಟ್ ಬಗ್ಗೆ ಹೊರಬೀಳ್ತಾ ಇವೆ ಶಾಕಿಂಗ್ ಸತ್ಯಗಳು. ಧರ್ಮಸ್ಥಳದ ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಅನನ್ಯ ಭಟ್ ಬಗ್ಗೆ ಹೊರಬೀಳ್ತಾ ಇರುವ ಒಂದೊಂದೇ ಶಾಕಿಂಗ್ ಸತ್ಯಗಳು. ಬಗೆದಷ್ಟು ಬಯಲಾಗ್ತಾ ಇದೆ. ಅನನ್ಯ ಭಟ್ ಫೋಟೋ ರಿವೀಲ್ ಮಾಡಿದ ಸುಜಾತಾ ಭಟ್. ಇನ್ನು ನನ್ನ ಮಗಳು ಅಂತ ಸುಜಾತಾ ಭಟ್ ಫೋಟೋವನ್ನ ಹರಿಬಿಟ್ಟಿದ್ದಾರೆ. ದೂರುದಾರೆ ಸುಜಾತಾ ಭಟ್ ಸುತ್ತ ಹಲವಾರು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇವೆ. ತೀವ್ರ ಕುತೂಹಲವನ್ನ ಕೆರಳಿಸಿದ ಅನನ್ಯ ಭಟ್ ನಾಪತ್ತೆ ಕೇಸ್. ಇಲ್ಲಿ ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಒಂದ್ ಕಡೆ ಹೇಳ್ತಾರೆ ಸುಜಾತಾ ಭಟ್ಗೆ ಮಕ್ಕಳೇ ಇರಲಿಲ್ಲ, ಆದ್ರೆ ಈಗ ಸುಜಾತಾ ಭಟ್ ಅವರು ಅನನ್ಯ ಭಟ್ ಅವರ ಮಗಳ ಅನನ್ಯ ಭಟ್ ಫೋಟೋವನ್ನ ರಿಲೀವ್ ಮಾಡಿದ್ದಾರೆ. ವೈರಲ್ ಆಗಿರುವ ಅನನ್ಯ ಭಟ್ ಫೋಟೋ ಬಗ್ಗೆ ಈಗ ಡೌಟ್ ಶುರುವಾಗಿದೆ. ನನ್ನ ಮಗಳು ಅಂತ ಒಂದ್ ಕಡೆ ಸುಜಾತಾ ಭಟ್ ಫೋಟೋವನ್ನ ಹರಿಬಿಟ್ಟಿದ್ದಾರೆ. ದೂರುದಾರೆ ಸುಜಾತಾ ಭಟ್ ಸುತ್ತ ಹಲವು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಧರ್ಮಸ್ಥಳದ ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಮಗಳು ಅಂತ ಸುಜಾತಾ ಭಟ್ ಈಗ ಫೋಟೋವನ್ನ ಹರಿಬಿಟ್ಟಿರುವಂತದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಅನನ್ಯ ಭಟ್ ಫೋಟೋವನ್ನ ಸುಜಾತಾ ಭಟ್ ರಿವೀಲ್ ಮಾಡಿದ್ದಾರೆ. ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟ ರಿಪ್ಪನ್ಪೇಟೆ ಜನರು. ಧರ್ಮಸ್ಥಳದ ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಜಾಲತಾಣದಲ್ಲಿ ಸದ್ದು ಮಾಡ್ತಾ ಇರುವ ಅನನ್ಯ ಪ್ರಕರಣ. ಸುಜಾತಾ ಭಟ್ ಮಗಳು ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ಅನ್ನ ದಾಖಲಿಸಿದ್ರು. ಅನನ್ಯ ಭಟ್ ಕೇಸ್ ಜಾಲಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿ ಕೂಡ ಬಹಿರಂಗವಾಗಿದೆ. ಅನನ್ಯ ಪ್ರಕರಣ. ಸುಜಾತಾ ಭಟ್ಗೆ ಮಕ್ಕಳೇ ಇರಲಿಲ್ಲ. ಅನನ್ಯ ತಾಯಿ ಅಂತ ಹೇಳಿಕೊಂಡಿರುವ ಸುಜಾತಾ ಭಟ್ ಬಗ್ಗೆ ಸ್ಥಳೀಯರು ಮಾಹಿತಿನ ಬಿಚ್ಚಿಟ್ಟಿದ್ದಾರೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಅನನ್ಯ ಪ್ರಕರಣ ಈಗ ಸದ್ದು ಮಾಡ್ತಾ ಇದೆ. ಸುಜಾತಾ ಭಟ್ ಅವರು ನನ್ನ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕೇಸನ್ನ ದಾಖಲಿಸಿದ್ರು. ಅನನ್ಯ ಭಟ್ ಕೇಸನ್ನ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ಜಾಲಾಡ್ತಾ ಇದ್ದಾರೆ. ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಇಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದ್ ಕಡೆ ಅನನ್ಯ ತಾಯಿ ಅಂತ ಸುಜಾತಾ ಭಟ್ ಹೇಳ್ಕೊಂಡಿದ್ದಾರೆ. ಸುಜಾತಾ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂಡ ಮಾಹಿತಿಯನ್ನ ಬಿಚ್ಚಿಟ್ಟಿರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ಇದು ಸದ್ದು ಮಾಡ್ತಾ ಇದೆ. ಮಿಸ್ಸಿಂಗ್ ಮಿಸ್ಟ್ರಿ ಅಂತಾನೆ ಹೇಳ್ಬೋದು. ಇನ್ನು ಒಂದ್ ಕಡೆ ಧರ್ಮಸ್ಥಳದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ನಿವಾಸಿ ಸುಜಾತಾ ಭಟ್ ಎಲ್ಲ ಈ 3 ಜನನು ಇಲ್ಲೇ ಇದ್ರು. ಅವರು ಮತ್ತೆ ಅದ್ರ ಬಗ್ಗೆ ಹೆಚ್ಚಿಗೆ ನಮಗೆ ಅವ್ರದೇ ಜಾಗ ನಾವು ತಗೊಂಡಿರೋದು ಅಷ್ಟೇ. ಸುಜಾತ ಅನ್ನೋರು ಇಲ್ಲೇ ಇದ್ರು ಪ್ರಭಾಕರನ ಜೊತೆಗೆ ನೀವು ಎಷ್ಟನೇ ಇಸ್ವಿಯಲ್ಲಿ ಜಾಗ ಪರ್ಚೇಸ್ ಮಾಡಿದ್ದು? 2000ನೇ ಇಸ್ವಿ. ನೀವು ಜಾಗ ತೆಗೆದುಕೊಳ್ಳುವಾಗ ಅವರು ಸುಜಾತ ಅವರು ಇದ್ರ ಸುಜಾತಾ ಭಟ್ ಅವರು ಇದ್ರ ಇಲ್ಲೇ? ಎಷ್ಟಕ್ಕೆ ನೀವು ಜಾಗ ತಗೊಂಡಿದ್ದೀರ ಆವಾಗ ಕಾಲದಲ್ಲಿ? ಅವಾಗ ರಿಜಿಸ್ಟರ್ ಎಲ್ಲ ಸೇರಿ ಒಟ್ಟು ಟೋಟಲ್ 25,000 ಆಯ್ತು. 25,000 ತಗೊಂಡಿದ್ರಿ ಆ ಕಾಲದಲ್ಲಿ? ಅವ್ರು ಸುಜಾತಾ ಭಟ್ ಅವರು ಬಂದಿದ್ರು, ರಿಜಿಸ್ಟ್ರೇಷನ್ ಬಂದಿದ್ರು ನಿಮ್ ಜೊತೆ? ಅವ್ರು ಬಂದಿಲ್ಲ, ಅವ್ರ ಅಣ್ಣ ತಮ್ಮ ಇಬ್ರು ಬಂದಿದ್ರು. ಸುಜಾತಾ ಭಟ್ ಅವರಿಗೆ ಇಲ್ಲಿ ಮನೇಲಿ ಮಕ್ಳು ಯಾರು ಇದ್ರ ಆ ಕಾಲದಲ್ಲಿ? ಅಥವಾ ಮಗ್ಳೆಲ್ಲಾದ್ರೂ ಇರೋದ್ರ ಬಗ್ಗೆ ಏನಾದ್ರು ಹೇಳ್ತಾ ಇದ್ರ? ಮಗ್ಳಲ್ಲಿ ಓದ್ತಾ ಇದ್ದಾಳೆ, ಇಲ್ಲಿ ಓದ್ತಾ ಇದ್ದಾಳೆ ಅನ್ನೋ ಬಗ್ಗೆ ಏನಾದ್ರು ಯಾವಾಗ್ಲೂ ಚರ್ಚೆ ಮಾಡಿದಾರ? ಅದು ನಮ್ಗೆ ಗೊತ್ತಿಲ್ಲ. ಅಂದ್ರೆ ನೀವು 2000 ಇಲ್ಲಿ ಬಂದಿದ್ದು. 2000ದಿಂದ 3 ವರ್ಷ ನೀವು ಅವ್ರನ್ನ ನೋಡಿದಿರಾ? ನಿಮ್ಮ ಹೆಸರು? ನಮ್ಮ ಹೆಸರು ಸದಾನಂದ. ಮಂಜುನಾಥ್ ಅನ್ನೋ ಹತ್ರ ತಗೊಂಡಿರೋದು ನಾವು ಜಾಗ 2000ನೇ ಇಸ್ವಿಲಿ. ಅವರು ಗಂಡ ಹೆಂಡತಿ ಎಲ್ಲ ಈ 3 ಜನನು ಇಲ್ಲೇ ಇದ್ರು. ಅವರು ಮತ್ತೆ ಅದ್ರ ಬಗ್ಗೆ ಹೆಚ್ಚಿಗೆ ನಮಗೆ ಅವ್ರದೇ ಜಾಗ ನಾವು ತಗೊಂಡಿರೋದು ಅಷ್ಟೇ.
ಅಲ್ಲ, ಸುಜಾತ ಅನ್ನೋರು ಇಲ್ಲೇ ಇದ್ರು ಪ್ರಭಾಕರ್. ಇಲ್ಲ ಪ್ರಭಾಕರನ ಜೊತೆಗೆ ಇತ್ತು, ಪ್ರಭಾಕರನ ಜೊತೆ ಇತ್ತು. ನೀವು ಎಷ್ಟನೇ ಇಸ್ವಿಯಲ್ಲಿ ಜಾಗ ಪರ್ಚೇಸ್ ಮಾಡಿದ್ದು? 2000 ಇದ್ರು ಏನೋ ಒಂದು ಸುದ್ದಿ ಕಿರಕಾಲ. ಆಮೇಲೆ ಯಾರನ್ನೋ ಮತ್ತೆ ಬೇರೆ ಯಾರನ್ನ ಮದುವೆ ಆದ್ರು ಅಂತಕ್ಕಂಥದ್ದು ಸುದ್ದಿ ಅವತ್ತು ಬಂದಿತ್ತು. ಇವತ್ತು ನೋಡಿದ್ರೆ ಅದು ನನ್ನ ಮಗಳಿಗೆ ಹೇಗಿದೆ ಹೀಗಿದೆ ಅಂತ ಒಂದು ಸುದ್ದಿ ಟಿವಿಲಿ ಬರ್ತಿದೆ. ಏನು ಎತ್ತ ಅಂತೇಳಿ ಆ ಮಂಜಾತ್ನಿಗೆ ಗೊತ್ತು. ಈಗ ಈಗ ಒಂದು 25 ಅಲ್ಲ 30 ವರ್ಷದ ಹಿಂದೆ ಒಂದು ಅಂಗನವಾಡಿ ಅಥವಾ ಒಂದು ಬಾಲವಾಡಿಯಲ್ಲಿ ಓದಿದ್ರು ಸಮೇತ, ಇಲ್ಲ 1ನೇ ಕ್ಲಾಸಲ್ಲಿ ಓದಿದ್ರು ಸಮೇತ ಅಲ್ಲಿ ರೆಕಾರ್ಡ್ಸ್ ಇರುತ್ತಲ್ಲ ಶಾಲೆಯಲ್ಲಿ ಅಲ್ವಾ. ಈಗ 1ನೇ ಕ್ಲಾಸಿಂದನೇ ಇರ್ಬೇಕಾದ್ರೆ MBBS ಅಂತ ಹೇಳಿದಾಗ ಸರ್ಟಿಫಿಕೇಟ್ ಬೇಕು, ಆ ಶಾಲೆಯಲ್ಲಿ ಓದಿದ ರೆಕಾರ್ಡ್ಗಳು ಬೇಕು. ಮೆಡಿಕಲ್ ಚೆಕಪ್ ಮಾಡಿದಾಗ ಗೊತ್ತಾಗುತ್ತಲ್ಲ ಸರ್ ಮಗು ಹುಟ್ಟಿದೆಯೋ ಇಲ್ಲೋ ಅಂತೇಳಿ ಅಲ್ವಾ. ಒಂದು ಹೆಂಗ್ಸಿಗೆ ಅಥವಾ ಒಂದು ಸ್ತ್ರೀಗೆ ಮಗು ಇದೆ, ಇದು ಮಿಸ್ಸಿಂಗು, ಸತ್ತೋಗಿದೆ ಅಂತ ಹೇಳಿದ ಇದು ದಾಖಲೆ ಏನಿಲ್ಲ, ಅವ್ರನ್ನೇ ಚೆಕಪ್ ಮಾಡೋದಾಯ್ತಲ್ಲ, ಮೆಡಿಕಲ್ ಚೆಕಪ್ ಈ ತೋರಿಸಿದ್ರೆ ಆಯ್ತಲ್ಲ ಅಲ್ವಾ. ಫೋಟೋ ಬೇಕಲ್ಲ ಮಕ್ಳದ್ದು. ಅಂದ್ರೆ ಎಷ್ಟು ವರ್ಷ ಇದ್ರು ಅವ್ರು ಇಲ್ಲಿ ಪ್ರಭಾಕರ್ ಜೊತೆ? ಒಂದು 5-6 ವರ್ಷ ಇರ್ಬೋದು, 6-7 ವರ್ಷ ಇರ್ಬೋದು. ನಾವೆಲ್ಲ ಅವಾಗೆಲ್ಲ ಅಷ್ಟು ಇದಿರಲಿಲ್ಲ, ಏನು ಎತ್ತ ಅಂತ ಅವ್ರದ್ದು ಕಾಂಟ್ಯಾಕ್ಟ್ ಇರಲಿಲ್ಲ. ನಮ್ಮ ಸಮಾಜದ ಜೊತೆಗೆ ಬಾಂಧವ್ಯ ಅಷ್ಟು ಒಳ್ಳೇದಿರಲಿಲ್ಲ ಅವ್ರದ್ದು. ಅವರು ಆಯ್ತು, ಅವ್ರ ಮನೆ ಆಯ್ತು, ಇಲ್ಲ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆ ಕಡೆ ಅಲ್ಲಿ ನಮ್ಮ ಮನೆ ಅವ್ರಿಗೆ ಇದ್ರು ಏನೋ ಒಂದು ಸುದ್ದಿ ಕಿರಕಾಲ. ಆಮೇಲೆ ಯಾರನ್ನೋ ಮತ್ತೆ ಬೇರೆ ಯಾರನ್ನ ಮದುವೆ ಆದ್ರು ಅಂತಕ್ಕಂಥದ್ದು ಸುದ್ದಿ ಅವತ್ತು ಬಂದಿತ್ತು. ಇವತ್ತು ನೋಡಿದ್ರೆ ಅದು ನನ್ನ ಮಗಳಿಗೆ ಹೇಗಿದೆ ಹೀಗಿದೆ ಅಂತ ಒಂದು ಸುದ್ದಿ ಟಿವಿಲಿ ಬರ್ತಿದೆ. ಏನು ಎತ್ತ ಅಂತೇಳಿ ಆ ಮಂಜಾತ್ನಿಗೆ ಗೊತ್ತು. ಈಗ ಈಗ ಒಂದು 25 ಅಲ್ಲ 30 ವರ್ಷದ ಹಿಂದೆ ಒಂದು ಅಂಗನವಾಡಿ ಅಥವಾ ಒಂದು ಬಾಲವಾಡಿಯಲ್ಲಿ ಓದಿದ್ರು ಸಮೇತ, ಇಲ್ಲ 1ನೇ ಕ್ಲಾಸಲ್ಲಿ ಓದಿದ್ರು ಸಮೇತ ಅಲ್ಲಿ ರೆಕಾರ್ಡ್ಸ್ ಇರುತ್ತಲ್ಲ ಶಾಲೆಯಲ್ಲಿ ಅಲ್ವಾ. ಈಗ 1ನೇ ಕ್ಲಾಸಿಂದನೇ ಇರ್ಬೇಕಾದ್ರೆ MBBS ಅಂತ ಹೇಳಿದಾಗ ಸರ್ಟಿಫಿಕೇಟ್ ಬೇಕು, ಆ ಶಾಲೆಯಲ್ಲಿ ಓದಿದ ರೆಕಾರ್ಡ್ಗಳು ಬೇಕು. ಮೆಡಿಕಲ್ ಚೆಕಪ್ ಮಾಡಿದಾಗ ಗೊತ್ತಾಗುತ್ತಲ್ಲ ಸರ್ ಮಗು ಹುಟ್ಟಿದೆಯೋ ಇಲ್ಲೋ ಅಂತೇಳಿ ಅಲ್ವಾ. ಒಂದು ಹೆಂಗ್ಸಿಗೆ ಅಥವಾ ಒಂದು ಸ್ತ್ರೀಗೆ ಮಗು ಇದೆ, ಇದು ಮಿಸ್ಸಿಂಗು, ಸತ್ತೋಗಿದೆ ಅಂತ ಹೇಳಿದ ಇದು ದಾಖಲೆ ಏನಿಲ್ಲ, ಅವ್ರನ್ನೇ ಚೆಕಪ್ ಮಾಡೋದಾಯ್ತಲ್ಲ, ಮೆಡಿಕಲ್ ಚೆಕಪ್ ಈ ತೋರಿಸಿದ್ರೆ ಆಯ್ತಲ್ಲ ಅಲ್ವಾ. ಫೋಟೋ ಬೇಕಲ್ಲ ಮಕ್ಳದ್ದು. ಅಂದ್ರೆ ಎಷ್ಟು ವರ್ಷ ಇದ್ರು ಅವ್ರು ಇಲ್ಲಿ ಪ್ರಭಾಕರ್ ಜೊತೆ? ಒಂದು 5-6 ವರ್ಷ ಇರ್ಬೋದು, 6-7 ವರ್ಷ ಇರ್ಬೋದು. ನಾವೆಲ್ಲ ಅವಾಗೆಲ್ಲ ಅಷ್ಟು ಇದಿರಲಿಲ್ಲ, ಏನು ಎತ್ತ ಅಂತ ಅವ್ರದ್ದು ಕಾಂಟ್ಯಾಕ್ಟ್ ಇರಲಿಲ್ಲ. ನಮ್ಮ ಸಮಾಜದ ಜೊತೆಗೆ ಬಾಂಧವ್ಯ ಅಷ್ಟು ಒಳ್ಳೇದಿರಲಿಲ್ಲ ಅವ್ರದ್ದು. ಅವರು ಆಯ್ತು, ಅವ್ರ ಮನೆ ಆಯ್ತು, ಇಲ್ಲ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆ ಕಡೆ ಅಲ್ಲಿ ನಮ್ಮ ಮನೆ ಅವ್ರಿಗೆ ಇದ್ರು ಏನೋ ಒಂದು ಸುದ್ದಿ ಕಿರಕಾಲ. ಆಮೇಲೆ ಯಾರನ್ನೋ ಮತ್ತೆ ಬೇರೆ ಯಾರನ್ನ ಮದುವೆ ಆದ್ರು ಅಂತಕ್ಕಂಥದ್ದು ಸುದ್ದಿ ಅವತ್ತು ಬಂದಿತ್ತು. ಇವತ್ತು ನೋಡಿದ್ರೆ ಅದು ನನ್ನ ಮಗಳಿಗೆ ಹೇಗಿದೆ ಹೀಗಿದೆ ಅಂತ ಒಂದು ಸುದ್ದಿ ಟಿವಿಲಿ ಬರ್ತಿದೆ. ಏನು ಎತ್ತ ಅಂತೇಳಿ ಈಗ ಸುಜಾತ ಭಟ್ ಅಂಥೇಳಿ ಅವರು ರಿಪ್ಪನ್ಪೇಟೆ ಗಂಡನ ಮನೆ ಅಂತ ಹೇಳ್ಕೊಂಡು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮಗಳಿದ್ದಾಳೆ, ಮಗಳು ಕಾಣಾಗಿದ್ದಾಳೆ ಅಂಥೇಳಿ ಸುದ್ದಿ ಹರಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ರಿಪ್ಪನ್ಪೇಟೆಯಲ್ಲಿ ಇದ್ದರು, 2003 ಇದ್ದರು ಅಂತ ಅನಿಸುತ್ತೆ. 99-90 2003ವರೆಗೂ ಇದ್ದರು ಅಂತ ಅನಿಸುತ್ತೆ. ಬಟ್ ಅವರಿಗೆ ಯಾವುದೇ ರೀತಿ ಮಕ್ಕಳಾಗಿರೋವಂಥದ್ದು ನಮಗೆ ಗೊತ್ತಿಲ್ಲ, ಮಕ್ಕಳು ಇಲ್ಲ ಅಂತ ಅಂದ್ಕೊತೀನಿ, ಭಾವಿಸ್ತೀನಿ. ಬಟ್ ಅವರು ಮಧ್ಯದಲ್ಲೇ ಗಂಡನ್ನ ಬಿಟ್ಟು ಹೋಗ್ಬಿಟ್ರು. ಅವರು ಗಂಡ ಪ್ರಭಾಕರ್ ಅಂತೇಳಿ ಅವ್ರ ನಾಯಿಗಳನ್ನೆಲ್ಲ ಸಾಕೊಂಡು ಅವರು ಜೀವನ ಮಾಡ್ತಾಯಿದ್ರು ಹಂಗೂ ಹಿಂಗೂ. ಬಟ್ ಇವರು ಸ್ವಲ್ಪ ಕಾಲನೇ ಜೀವನ ಮಾಡಿ ಅವ್ರ ಜೊತೆ, ಬಟ್ ಮಕ್ಕಳಾಗಿರೋವಂಥದ್ದು ಯಾವುದೂ ಸುದ್ದಿಗಳಿಲ್ಲ. ಇವರೀಗ ಮಗಳು ಕಾಣಾಗಿದ್ದಾಳೆ ಅಂಥೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಬಾಕಿದ್ದೆಲ್ಲ ಮಂಜುನಾಥ ಸ್ವಾಮಿಗೆ ಗೊತ್ತಿರಬೇಕು. ನಮಗೆ ಗೊತ್ತಿರೋ ಪ್ರಕಾರ ಇಷ್ಟನ್ನು ಹೇಳ್ತೀವಿ. ಈಗ ಸುಜಾತ ಭಟ್ ಅಂಥೇಳಿ ಅವರು ರಿಪ್ಪನ್ಪೇಟೆ ಗಂಡನ ಮನೆ ಅಂತ ಹೇಳ್ಕೊಂಡು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮಗಳಿದ್ದಾಳೆ, ಮಗಳು ಕಾಣಾಗಿದ್ದಾಳೆ ಅಂಥೇಳಿ ಸುದ್ದಿ ಹರಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ರಿಪ್ಪನ್ಪೇಟೆಯಲ್ಲಿ ಇದ್ದರು, 2003 ಇದ್ದರು ಅಂತ ಅನಿಸುತ್ತೆ. 99-90 2003ವರೆಗೂ ಇದ್ದರು ಅಂತ ಅನಿಸುತ್ತೆ. ಬಟ್ ಅವರಿಗೆ ಯಾವುದೇ ರೀತಿ ಮಕ್ಕಳಾಗಿರೋವಂಥದ್ದು ನಮಗೆ ಗೊತ್ತಿಲ್ಲ, ಮಕ್ಕಳು ಇಲ್ಲ ಅಂತ ಅಂದ್ಕೊತೀನಿ, ಭಾವಿಸ್ತೀನಿ. ಬಟ್ ಅವರು ಮಧ್ಯದಲ್ಲೇ ಗಂಡನ್ನ ಬಿಟ್ಟು ಹೋಗ್ಬಿಟ್ರು. ಅವರು ಗಂಡ ಪ್ರಭಾಕರ್ ಅಂತೇಳಿ ಸುಜಾತ ಭಟ್ಗೂ ಶಿವಮೊಗ್ಗದ ರಿಪ್ಪನ್ಪೇಟೆಗೂ ಲಿಂಕ್ ಇದೆಯಾ? ಹಾಗಾದ್ರೆ ರಿಪ್ಪನ್ಪೇಟೆಗೆ ತೆರಳಿ ಮಾಹಿತಿಗಳನ್ನ SIT ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ರಿಪ್ಪನ್ಪೇಟೆಯ ವ್ಯಕ್ತಿಯ ಜೊತೆ ವಾಸವಿದ್ದ ಸುಜಾತ ಭಟ್ ಪ್ರಭಾಕರ್ ಪಾಳಿಗ ಎನ್ನುವವರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರು. 1999ರಿಂದ 2007ರವರೆಗೆ ಸುಜಾತ ಭಟ್ ರಿಪ್ಪನ್ಪೇಟೆಯಲ್ಲಿ ವಾಸವಿದ್ದರು.
ಆದರೆ ಇಬ್ಬರಿಗೂ ಕೂಡ ಯಾವುದೇ ಮಗು ಇಲ್ಲ ಅಂತ ಹೇಳಿ ಮಾಹಿತಿ ಬೆಳಕಿಗೆ ಬಂದಿದೆ. ಸುಜಾತಾ ಮಗಳು ಅನನ್ಯಾ ಭಟ್ ಬಗ್ಗೆ ಸ್ಥಳೀಯರು ಹೇಳಿಕೆಯನ್ನು ನೀಡಿದ್ದಾರೆ. ಸುಜಾತಾ ಭಟ್ಗೂ ಹಾಗೆ ಶಿವಮೊಗ್ಗದ ರಿಪ್ಪನ್ಪೇಟೆಗೆ ಲಿಂಕ್ ಇದೆಯಾ? ಹಾಗಾದ್ರೆ ಶಿವಮೊಗ್ಗದ ರಿಪ್ಪನ್ಪೇಟೆಗೂ ಲಿಂಕ್ ಆಗಿದೆ. ಸುಜಾತಾ ಭಟ್ ನೀಡಿದ ದೂರಿನ ಮೇರೆಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಅನನ್ಯಾ ಭಟ್ ಕೇಸಿನ ಹಿಂದೆ ಬಂದಿದ್ದು ಕೆಲವೊಂದಿಷ್ಟು ಮಾಹಿತಿಗಳನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಕಲೆ ಹಾಕಿದ್ದಾರೆ. ಇನ್ನು ಸುಜಾತಾ ಭಟ್ ಅವರು ಮದುವೆಯಾಗದೆ ಪ್ರಭಾಕರ್ ಬಾಳಿಗ ಎನ್ನುವವರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ರಂತೆ. ಎಸ್, ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಇದು ಸುಜಾತಾ ಭಟ್ ಅವರ ಈ ಹಿಂದೆಯೂ ಕೂಡ ಒಂದು ಆರ್ಟಿಕಲ್ ಬಂದಿತ್ತಂತೆ. ಅಲ್ಲಿನ ಸ್ಥಳೀಯರು, ಅಲ್ಲಿ ಅಕ್ಕಪಕ್ಕದ ಮನೆಯವರು ಕೂಡ ಹೇಳ್ತಾ ಇದ್ದಾರೆ, ಸುಜಾತಾ ಭಟ್ಗೆ ಯಾವುದೇ ಮಕ್ಕಳಿರ್ಲಿಲ್ಲ, ಬಟ್ ಅವರು ಸಾಕಷ್ಟು ನಾಯಿಗಳನ್ನ ಸಾಕ್ತಾ ಇದ್ರಂತೆ. ಆ ನಾಯಿಗಳನ್ನೇ ಮಕ್ಕಳಂತೆ ಇವರಿಬ್ರು ನೋಡ್ಕೊಳ್ತಾ ಇದ್ರಂತೆ. 1999ರಿಂದ 2007ರವರೆಗೆ ಅವರು ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗ ಎಂಬುವವರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದ ಮಕ್ಕಳಿರಲಿಲ್ಲ, ಬಟ್ ನಾಯಿಗಳನ್ನು ಇವರಿಬ್ರು ಸಾಕಿದ್ರು. ಆ ನಾಯಿಗಳನ್ನೇ ಮಕ್ಕಳಂತೆ ಪ್ರೀತಿ ಮಾಡ್ತಾ ಇದ್ರು. ಈ ಹಿಂದೆ ಬಂದಂತಹ ಸುಜಾತಾ ಭಟ್ ಅವರ ಆರ್ಟಿಕಲ್ ಕೂಡ ಪೇಪರ್ನಲ್ಲಿ ಬಂದಿತ್ತು. ಶ್ವಾನ ಪ್ರೇಮಿಗೊಂದು ಆಸರೆ ಕೊಡಿ ಅಂತ ಹೇಳಿ ಸುಜಾತಾ ಭಟ್ ಅವರ ಆರ್ಟಿಕಲ್ ಈ ಹಿಂದೆ ರಿಲೀಸ್ ಆಗಿದ್ದ ಫೋಟೋ ಈಗ ಅಶ್ವವೇಗ ನ್ಯೂಸ್ಗೆ ಲಭ್ಯವಾಗಿದೆ. ಹಾಗಾದ್ರೆ ಈ ಅನನ್ಯಾ ಭಟ್ ಯಾರಾಗಾದ್ರೆ? ಪ್ರಭಾಕರ್ ಬಾಳಿಗ ಜೊತೆ 8 ವರ್ಷ ವಾಸವಿದ್ದ ಸುಜಾತಾ ಭಟ್ ನಾಯಿಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇದ್ದ ಸುಜಾತಾ ಹಾಗೂ ಪ್ರಭಾಕರ್ ನಾಯಿಗಳನ್ನೇ ತಮ್ಮ ಮಕ್ಕಳು ಅಂತ ಆರೈಕೆ ಮಾಡ್ತಾ ಇದ್ರು. ಈ ಬಗ್ಗೆ 2005ರಲ್ಲಿ ಕಮಲವಾಣಿ ಪತ್ರಿಕೆಯಲ್ಲಿ ಆರ್ಟಿಕಲ್ ಪ್ರಕಟವಾಗಿದೆ. ಇವರ ಈ ನಿಸ್ವಾರ್ಥ ಸೇವೆ ನೋಡಿ ಸ್ಥಳೀಯರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಸುಜಾತಾ ಭಟ್ ಹಾಗೂ ಪ್ರಭಾಕರ್ ಭಟ್ ಪಾತ್ರರಾಗಿದ್ರು. ಹೀಗಾಗಿ ಅನನ್ಯಾ ಭಟ್ ಇದ್ದಾಳೋ ಇಲ್ವೋ ಎನ್ನುವುದೇ ಇಲ್ಲಿ ಒಂದು ದೊಡ್ಡ ನಿಗೂಢವಾದ ಪ್ರಶ್ನೆ ಉಂಟಾಗಿದೆ. ಹಾಗಾದ್ರೆ ಈ ಅನನ್ಯಾ ಭಟ್ ಯಾರು ಹಾಗಾದ್ರೆ? ಎಸ್, ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ನಾಯಿಗಳನ್ನೇ ತಮ್ಮ ಮಕ್ಕಳು ಅಂತ ಹೇಳಿ ಆಸರೆ ಕೊಡ್ತಿದ್ರು. ಈ ಬಗ್ಗೆ 2005ರಲ್ಲಿ ಕಮಲವಾಣಿ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ರಿಲೀಸ್ ಆಗಿದೆ. ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಇವರಿಬ್ರು ಸುಜಾತಾ ಭಟ್ ಹಾಗೂ ಪ್ರಭಾಕರ್ ಭಟ್ ಪಾತ್ರರಾಗಿದ್ರು ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅನನ್ಯಾ ಭಟ್ ಇದ್ದಾಳೋ ಅಥವಾ ಇಲ್ವಾ ಅನ್ನೋದೇ ಈಗ ಒಂದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. 8 ವರ್ಷಗಳ ಕಾಲ ಇವರಿಬ್ರು ರಿಪ್ಪನ್ಪೇಟೆಯಲ್ಲಿ ವಾಸವಿರ್ತಾರೆ. ಪ್ರಭಾಕರ್ ಬಾಳಿಗ ಹಾಗೂ ಸುಜಾತಾ ಭಟ್ ಇವರಿಬ್ಬರಿಗೂ ಆ ಸಂದರ್ಭದಲ್ಲಿ ಮಕ್ಕಳಿರಲಿಲ್ಲ, ನಾಯಿಗಳನ್ನೇ ಮಕ್ಕಳಂತೆ ಸಾಕ್ತಾ ಇದ್ರು. ಈ ಕಮಲವಾಣಿ ಪೇಪರ್ನಲ್ಲಿ ಇದು ಅವರ ಆರ್ಟಿಕಲ್ ರಿಲೀಸ್ ಆಗಿದೆ. ಎಸ್, ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಶ್ವಾನ ಪ್ರೇಮಿಗೊಂದು ಆಸರೆ ಕೊಡಿ ಅಂತ ಹೇಳಿ ಈ ಲೈನಲ್ಲಿ ಇವ್ರದ್ದು ಒಂದು ಆರ್ಟಿಕಲ್ ಕೂಡ ರಿಲೀಸ್ ಆಗಿದೆ. ಹಾಗಾದ್ರೆ ಈ ಅನನ್ಯಾ ಭಟ್ ಯಾರು ಹಾಗಾದ್ರೆ? ಎಲ್ಲಿಂದ ಬಂದ್ಲು ಈ ಅನನ್ಯಾ ಭಟ್? ಧರ್ಮಸ್ಥಳದಲ್ಲಿ ಸುಜಾತಾ ಭಟ್ ಮಗಳು ಅನನ್ಯಾ ಭಟ್ ಮಿಸ್ಸಿಂಗ್ ಕೇಸನ್ನು ಇವರು ದಾಖಲಿಸಿದ್ರು ಸುಜಾತಾ ಭಟ್ ಅವರು. ಆದರೆ ದೀಪಾ ಗೇಟ್ ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ವಿಚಾರಣೆ ವೇಳೆ ಅನನ್ಯಾ ಭಟ್ ಇಲ್ಲ ಅಂತ ಹೇಳಿ ರಿಪ್ಪನ್ಪೇಟೆ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು.